ನಮಃ ಶಿವ. ಶಿವಕಾಂತ, ಶಿವಕಾಂತ, ನಮಸ್ಕಾರ ಗೌಡ್ರಿ. ನಮಸ್ಕಾರ. ಬೆಂಕಿ ಹಾಕೋ ನಿನ್ನ ನಮಸ್ಕಾರಕ್ಕೆ. ನಾನು ಹೇಳಿದ್ದೇನು, ನೀನು ಮಾಡಿದ್ದೇನು? ಬಡವರಿಗೆ ಹಂಚಲಿಕ್ಕೆ ಅಂತ ಹೇಳಿ 10 ಲಾರಿ ಲೋಡ್ ಮಾಡಿದ ಅಕ್ಕಿಯನ್ನ ಬೆಂಗಳೂರಿಗೆ ಕಳಿಸಿಕೊಡಂತ ಹೇಳಿಲ್ವೇ ನಿನಗೆ? ಆದರೆ ನೀನೇನು ಮಾಡಿದೆ? 2 ಲಾರಿಯನ್ನ ಮಾತ್ರ ಕಳಿಸಿ ನನ್ನ ಮರ್ಯಾದೆ ತೆಗಿಬೇಕಂದಿದೇನೋ ಮೊಟ್ಟಾಳ. ಏನ್ ಮಾಡ್ಬೇಕಂದಿದೆ? ನನ್ನ ಮನೆತನ ಎಂತದು, ನನ್ನ ಗೌಡಿಕೆ ಎಂತದು ಗೊತ್ತಿದ್ದರೂ ನನ್ನ ಮುಖಕ್ಕೆ ಮಸಿ ಬೆಳಿಬೇಕಂದಿರುವ ಮೂರ್ಖ. ಗೌಡ್ರೆ, ಏನೋ ಮಣ್ತಿನೋ ಕೆಲಸ ಮಾಡೀನಿ, ಇದೊಮ್ಮೆ ಕ್ಷಮಿಸಿಬಿಡ್ರಿ ಗೌಡ್ರ. ಕ್ಷಮೆ? ಶಿವಕಾಂತ, ಈ ಬೈರೇಗೌಡನೆಂದರೆ ಹೇಗಿದ್ದಾನೆ, ಇವರ ಮನೆತನ ಎಂತದನ್ನೋದು ನಿನಗೆ ಗೊತ್ತಿಲ್ಲವೇ? ಇದು ಸಣ್ಣ ತಪ್ಪೆ? ನಿನ್ನನ್ನು ನನ್ನ ಸ್ವಂತ ಮಗನಂತೆ ಸಾಕಿ ನನ್ನ ಮಗನಂತೆ ತಿಳ್ಕೊಂಡಿದ್ದೀನಲ್ಲೋ. ಅಷ್ಟೇ ಅಲ್ಲದೆ ಇಡೀ ನನ್ನ ಫ್ಯಾಕ್ಟರಿಯ ಎಲ್ಲ ವಿಚಾರಗಳನ್ನು, ಅದರ ಕಾರ್ಯವನ್ನು ನಿನಗೆ ನೀಡಿದ್ದೆ. ಆದರೆ ನೀನು ನನ್ನ ಮುಖಕ್ಕೆ ಮಸಿ ಬಳಿಯುವುದಲ್ಲದೆ ನನ್ನ ತಂದೆ ಮತ್ತು ಅಜ್ಜನವರು ಕಾಪಾಡಿಕೊಂಡು ಬಂದಿದ್ದ ಎಲ್ಲ ಮರ್ಯಾದೆ ಹಾಳು ಮಾಡಿಬಿಟ್ಟೆ. ಓಹೋ, ನನ್ನ ಕಳ್ಳೆಯವರೆಲ್ಲ ಇವನಿಗೆ ಗೊತ್ತಾದಂತೆ ಕಾಣುತ್ತದೆ. ಇನ್ನು ನನಗೆ ಉಳಿಗಾಲವಿಲ್ಲ, ಇನ್ನು ನನಗೆ ಉಳಿಗಾಲವಿಲ್ಲ. ಇನ್ನು ಈ ಶಿವಕಾಂತನಿಗೆ ಉಳಿಗಾಲವಿಲ್ಲ. ಏನು ಈ ಬೈರೇಗೌಡಗೂ ಉಳಿಗಾಲವಿಲ್ಲ. ಹೇಳು ಶಿವಕಾಂತ್. ಕ್ಷಮೆ ಏನಂತ ಕ್ಷಮಿಸಲೋ ನಿನ್ನ? ಅನ್ನ ಹಾಕಿದ ಮನೆಗೆ ದ್ರೋಹ ಬಗೆದೆಯಲ್ಲೋ ಮೂರ್ಖ. ಅಷ್ಟೇ ಅಲ್ಲ, ಈ ರಾಜ್ಯದ ಜನತೆ ಈ ಬೈರೇಗೌಡನ ಮನೆತನವೆಂದರೆ ಬಡವರಿಗಾಗಿ, ದೀನ ದಲಿತರಿಗಾಗಿ ಅನ್ನ ಹಾಕುವ ರಾಜವಂಶ ಅಂತ ತಿಳ್ಕೊಂಡಿದ್ರು. ಆ ನಮ್ಮ ಮುತ್ತಾಜನಿಂದ ಬಂದಂತ ನನ್ನ ವಂಶಕ್ಕೆ ನೀನು ಈ ರೀತಿ ಮಸಿ ಬಳೆಯಬಾರದಾಗಿತ್ತು. ಆದರೆ ಇದನ್ನು ನಾನು ಸಹಿಸಿಕೊಳ್ಳುವುದಿಲ್ಲ. ನೀನು ನನ್ನ ಮನೆಯಿಂದ ಹೊರಟು ನಡೆ. ಬೈರೇಗೌಡ, ನಿನ್ನ ಕೊತ್ತಿಗೆ ಕೈ ಹಾಕಿ ತಪ್ಪಬೇಕಾಗುತ್ತದೆ. ಬೈರೇಗೌಡ ಎಷ್ಟೊಂದು ಪರಿಪರಿಯಾಗಿ ಬೇಡಿಕೊಂಡರು, ನಿನಗೆ ಕರುಣೆ ಬರಲಿಲ್ಲಲ್ಲ. ನಿನಗ ಮಗನ ಕಾಳಿದೇವಿ ನೈವೇದ್ಯ ಮಾಡಲೇಬೇಕು. ಸೇನಾ, ತೆಗೆದುಕೊಂಡು ಬಾರ್ಲೆ ಆ ಕಾಳಿದೇವಿಯ ಪ್ರಸಾದವನ್ನು. ನೀವು ಬಹಳ ಹಾಗಾರಕತ್ತೇನ್ರಿ. ಇವನಟ ಕಾಲಿಗೆ ನೀವಾದಿ ನೀವು ಮೊದಲ ಯಾರು ಮೊದಲು ಹೆಂಗಿದ್ರಿ ಮ್ಯಾನೇಜರ್ ನಾನು ಚತುರ್ಮುಖ ದಶಕ ಭವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ.
ನಾನು ಸರ್ವತ್ರ ಸರ್ವ ಸ್ವತಂತ್ರನಾದ ಪ್ರಬುದ್ಧ ರಾವಣ, ಎಲ್ಲ ತಂಡೋಪತಂಡಗಳಿಗೆ ಮಂಡಲ ನಾಯಕನಾದ ಗಂಡನೆಯ ಗಂಡಸರ ಗಂಡನಾದ ವೀರ ಲಕ್ಷ್ಮಣ ವಂಶದಲ್ಲಿ ಈ ನಾಯಕರು ನಾಯಕರಾಗಕ್ಕೂ ರೆಡಿ, ಕಳ ನಾಯಕರಾಗಕ್ಕೂ ರೆಡಿ. ಈ ಊರಿಗೆ ಕಳ ನಾಯಕರಿಗೆ ಈ ನಾಯಕರೇ ನಾಯಕರು. ಲೇ ಮರಿಗೌಡ, ತಡೆದುಕೋ ಮಗನ, ನಿನ್ನ ಹೆತ್ತ ತಾಯಿಯನ್ನು ನಡೆಸ್ತ. ಮಾಡಿಬಿಟ್ಟೆಯಾ ಶಿವಕಾಂತ, ಮೋಸ ಮಾಡಿಬಿಟ್ಟೆಯಾ? ಎಲ್ಲ ಹಾಕಿದ ಮನೆಗೆ ಕುಂಡಿ ಅಂತಿರುವ ನೀನು ಕಣ್ಣು ಹಾಕಿ ಮಗು ವಿಕ್ರಾಂತ, ಗೌರಿ, ಮಗು ವಿಕ್ರಾಂತ. ಈ ಗೌಡನ ಕತೆ ಮುಗಿತು. ಇಲ್ಲಿ ಅದು ಯಾವುದೋ ಹಸುಳೆ ಆಟ ಆಡ್ತಾ ಇತ್ತಲ್ಲ, ಅದನ್ನು ಈ ಗೌಡನ ಹೆಂಡತಿ ಮಕ್ಕಳನ್ನು ಸರ್ವನಾಶ ಮಾಡುವುದೇ ಈ ಶಿವಕಾಂತ ಗೌಡನ ಹಠ. ಅದು ಚಟ ಚಟ. ಚಂಡು ಬಂದ ಬಂದ ವೀರಂಗನು ಇವ ಶೂರಂಗನು, ವೀರಂಗನು ಇವ ಶೂರಂಗನು. ಇನ್ನು ಒಳಗಡೆ ಈ ಗೌಡನ ಹೆಂಡತಿಯನ್ನು ಕೊಲ್ಲಲಿಕ್ಕೆ ಇದೇ ಈ ಶಿವಕಾಂತ. ಇಲ್ಲಿ ಮಠ ಶಿವಕಾಂತ, ಇನ್ನು ಶಿವಕಾಂತ ಗೌಡ ಬರ್ತೇನೆ.